ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 30, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಲಾ ಎಕ್ಸ್ ಶಿಕ್ಷಾ ಅನ್ನುವಂಥ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಲಿದ್ದು, ಈ ಒಂದು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಸಹ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟನ್ನು ಜುಲೈ 3ನೇ ತಾರೀಕು ಅಂದರೆ ಈ ಬರುವ ಸಂಡೇ 11 o'clockಯಿಂದ 1 o'clockಗೆ ಆನ್ಲೈನ್ ಮೋಡಲ್ಲಿ ಮತ್ತು ಆಫ್ಲೈನ್ ಮೋಡಲ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಟೆಸ್ಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ, ಆ ಒಂದು ಮಾರ್ಕ್ಸ್ನ ಅನುಗುಣವಾಗಿ ನಿಮಗೆ ಈ ಒಂದು ಟೆಸ್ಟ್ ಸೀರೀಸ್ ನಡಿನಲ್ಲಿ ಕನ್ಸೆಷನ್ಸ್ಗಳನ್ನು ಕೊಡಲಾಗುತ್ತೆ. ಈ ಒಂದು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಾದರೂ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡ್ಬೋದು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ಗೆ ರಿಜಿಸ್ಟ್ರೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಉದ್ಧವ್ ರಿಸೈನ್ಸ್ ಆಫ್ಟರ್ ಸುಪ್ರೀಂ ಕೋರ್ಟ್ ಡಿನೈಸ್ ಸ್ಟೇ ಆನ್ ಫ್ಲೋರ್ ಟೆಸ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪೊಲಿಟಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಕಂಟೆಕ್ಸ್ಟ್ ಇವಾಗ ಅಗೇನ್ ಮಹಾರಾಷ್ಟ್ರದಲ್ಲಿರುವಂಥ ಒಂದು ಪೊಲಿಟಿಕಲ್ ಕ್ರೈಸಿಸ್ನ ಅಪ್ಡೇಷನ್ ಆಗಿದೆ. ಸೊ ಇಲ್ಲಿರ್ತಕ್ಕಂಥ CM ಅವರು ರೆಸಿಗ್ನೇಷನ್ ಲೆಟರನ್ನು ಕೊಟ್ಟಿರೋದನ್ನು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತೇನು ಅರ್ಥ ಮಾಡ್ಕೋಬೇಕು ಅಥವಾ ನಾವು ಯಾವ ರೀತಿಯಾಗಿ ರಿವಿಷನ್ ಮಾಡಬೇಕು ಅಂತಂದರೆ, ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದಂತಹ ಪ್ರವಿಧಾನಗಳಿದ್ದಾವೆ, ಯಾವ ರೀತಿಯಾಗಿ ಅಪಾಯಿಂಟ್ಮೆಂಟ್ ಆಗುತ್ತೆ, ಯಾವ ರೀತಿಯಾದಂಥ ಟರ್ಮ್ ಇದೆ, ಜೊತೆಗೆ ಪವರ್ ಆ್ಯಂಡ್ ಫಂಕ್ಷನ್ಸು ಸಹ ನಾವು ಇವತ್ತು ಸ್ಟಡಿ ಮಾಡಬೇಕು. ಸೊ ಮೊದಲೇದಾಗಿ ಚೀಫ್ ಮಿನಿಸ್ಟರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಗವರ್ನರ್. ಸೊ ಗವರ್ನರು ಆರ್ಟಿಕಲ್ 164 ನಡಿನಲ್ಲಿ ಚೀಫ್ ಮಿನಿಸ್ಟರ್ಸನ್ನು ಅಥವಾ ಮುಖ್ಯಮಂತ್ರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಈ ಒಂದು ಅಪಾಯಿಂಟ್ಮೆಂಟ್ ಮಾಡೋದ್ರಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪ್ರಾಪರ್ ಪ್ರೊವಿಷನ್ ಇದೆಯಾ ಅಂತಂದಾಗ, ಇವಾಗ ಮೆಜಾರಿಟಿ ಪಾರ್ಟಿ ಯಾವುದಿರುತ್ತೆ, ಸೊ ಎಲೆಕ್ಷನ್ ನಡಿನಲ್ಲಿ ಅಥವಾ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಮೆಜಾರಿಟಿ ಶೇರ್ ಯಾವ ಒಂದು ಪಾರ್ಟಿಗೆ ಹೋಗಿರುತ್ತಲ್ಲ, ಆ ಒಂದು ಪಾರ್ಟಿಯ ಲೀಡರನ್ನೇ ಇವತ್ತು ಮುಖ್ಯಮಂತ್ರಿಗಳಾಗಿ ಎಲೆಕ್ಟ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಕನ್ವೆನ್ಷನಲಿ ಮಾಡ್ಕೊಂಡು ಬಂದಿರುವಂಥ ಒಂದು ಸಿಚುವೇಶನು. ಅಂದರೆ ಸಂವಿಧಾನಾತ್ಮಕವಾಗಿ ನಾವು ಇವರನ್ನೇ ಚೀಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಪರ್ ಪ್ರೊವಿಷನ್ ಇಲ್ಲ ಅನ್ನುವಂಥದ್ದು. ಸೊ ಗವರ್ನರ್ ಅವರು ಇವತ್ತು ನಾಮಿನಲ್ ಎಕ್ಸಿಕ್ಯೂಟಿವ್ ಅಥಾರಿಟಿಯಾಗಿ ಆ್ಯಕ್ಟ್ ಮಾಡಿದರೆ, ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳು ಇವತ್ತು ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಇನ್ನು ಗವರ್ನರ್ ಅವರ ಕೆಲವೊಂದಿಷ್ಟು ಡಿಸ್ಕ್ರಿಷನರಿ ಪವರನ್ನು ಸಹ ಇವತ್ತು CM ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಸಿಚುವೇಶನ್ಸನ್ನು ನಾವು ನೋಡ್ಬೋದು. ಚೀಫ್ ಮಿನಿಸ್ಟರು ಹೆಚ್ಚು ಪವರ್ಫುಲ್ ಇರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಡಿಸ್ಕ್ರಿಷನರಿ ಮ್ಯಾಟರ್ ಬಂದಾಗ. ಇನ್ನು ಯಾವ ಮೆಂಬರು ಲೀಡರ್ ಆಗಿರಲ್ಲ ಅಥವಾ ಅವರು ಎಲೆಕ್ಟ್ ಆಗಿರಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ಅವರನ್ನು ಸಹ ಚೀಫ್ ಮಿನಿಸ್ಟರ್ ಆಗಿ ಇವತ್ತು ಗವರ್ನರ್ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಸರ್ಟನ್ ಸಿಚುವೇಶನ್ ನಡಿನಲ್ಲಿ ಯಾರು ಮೆಂಬರ್ಶಿಪ್ಪನ್ನು ಹೊಂದಿರೋದಿಲ್ಲ ಅಸೆಂಬ್ಲಿ, ಅವರು ಸಹ ಚೀಫ್ ಮಿನಿಸ್ಟರಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆದರೆ 6 ಮಂತ್ಗಳ ಒಳಗಾಗಿ ಅವ್ರು ಏನು ಮಾಡಬೇಕು, ತಮ್ಮ ಒಂದು ಮೆಂಬರ್ಶಿಪ್ಪನ್ನು ತೋರಿಸ್ಕೋಬೇಕು ಅಥವಾ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಟ್ ಆಗಬೇಕು ಅನ್ನುವಂಥ ಸಿಚುವೇಶನ್. ಇದು 6 ಮಂತ್ಗಳ ಒಂದು ಕಾಲಾವಧಿಯನ್ನು ಕೊಡಲಾಗುತ್ತೆ. 6 ಮಂತ್ ಆದಮೇಲೂ ಅವರು ಏನು ಜಾಯ್ನ್ ಆಗಿರಲಿಲ್ಲ ಅಂತಂದರೆ ಅವರು ತಮ್ಮ ಒಂದು ಪದವಿಯನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು. ಇಷ್ಟು ನಾವು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಟರ್ಮ್ ಯಾವ ರೀತಿಯಾಗಿರುತ್ತೆ ಮುಖ್ಯಮಂತ್ರಿಯವರ ಅಂತಂದಾಗ, ಇವರು ಪ್ಲೆಜರ್ ಆಫ್ ದಿ ಗವರ್ನರ್ ನಡಿನಲ್ಲಿ ಇವರ ಒಂದು ಆಫೀಸ್ ಇರುತ್ತೆ ಅನ್ನುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ 5 ವರ್ಷ ಇರಬೇಕು, 6 ವರ್ಷ ಈ ರೀತಿಯಾದಂಥ ಟರ್ಮನ್ನು ಸ್ಪೆಸಿಫೈ ಮಾಡಿಲ್ಲ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟರ್ಮ್ ಇಲ್ಲಿ ಇಲ್ಲ. ಇವರು ಕೇವಲ ಗವರ್ನರ್ ಅವರ ಒಂದು ಪ್ಲೆಜರ್ ಮೇಲೆ ಆಫೀಸ್ ಇರುತ್ತೆ ಅನ್ನುವಂಥದ್ದು. ಮತ್ತು ಇವತ್ತು ಗವರ್ನರ್ ಅವರು ಸುಮ್ಮನೆ ಅವರನ್ನು ಡಿಸ್ಮಿಸ್ ಮಾಡುವಂತಿಲ್ಲ. ಯಾಕೆಂದರೆ ಅವರು ಒಂದು ಮೆಜಾರಿಟಿ ಸಪೋರ್ಟನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಡ್ಕೊಂಡಿರ್ತಾರೆ. ಎಲ್ಲಿ ತನೂ ಮೆಜಾರಿಟಿ ಇರುತ್ತೆ ಅವ್ರಿಗೆ ಅಸೆಂಬ್ಲಿಯ ನಡಿನಲ್ಲಿ, ಅಲ್ಲಿ ತನೂ ಇವತ್ತು ಗವರ್ನರ್ ಅವರು ಅವರನ್ನು ಡಿಸ್ಮಿಸ್ ಮಾಡುವಂತಿಲ್ಲ ಅನ್ನುವಂಥ ಒಂದು ಪ್ರವಿಧಾನವನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ಇವಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡಿದಾಗ ಮುಖ್ಯಮಂತ್ರಿಗಳು ತಮ್ಮ ಪದವಿಯನ್ನು ಕಳ್ಕೊತಾರೆ. ಈ ರೀತಿಯಾಗಿ ಅವರ ಒಂದು ಟರ್ಮ್ಗೆ ಸಂಬಂಧಪಟ್ಟಂತೆ 3 ಪಾಯಿಂಟ್ಸ್ ನಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಪವರ್ ಆ್ಯಂಡ್ ಫಂಕ್ಷನ್ಸ್ಗೆ ಬಂದಾಗ ನಾವು ಅಗೇನ್ ಇದರಲ್ಲಿ ಕ್ಯಾಟಗರಿಯನ್ನು ನೋಡ್ತೀವಿ. ಮೊದಲೇದಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ, ಇವಾಗ ಗವರ್ನರ್ ಅವರು ಮಿನಿಸ್ಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಮಾಡುವಾಗ ಮುಖ್ಯಮಂತ್ರಿಗಳ ಒಂದು ರೆಕಮೆಂಡೇಷನ್ಸನ್ನು ತೆಗೆದುಕೊಳ್ತಾರೆ. ಮುಖ್ಯಮಂತ್ರಿಗಳು ಯಾರನ್ನು ಹೇಳ್ತಾರೆ ಅವರನ್ನೇ ಮಿನಿಸ್ಟರ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಮಿನಿಸ್ಟರ್ಗಳು ಯಾವ್ಯಾವ ಮಿನಿಸ್ಟ್ರಿಯಲ್ಲಿರಬೇಕು ಅನ್ನುವಂಥ ಒಂದು ರೀಶಫಲಿಂಗ್ ಕಂಡೀಷನ್ಸನ್ನು ಅಥವಾ ಪೋರ್ಟ್ಫೋಲಿಯೋ ಅಲೋಕೇಶನ್ಸ್ಗಳನ್ನು ಮಿನಿಸ್ಟರ್ ಒಳಗಡೆ ಮಾಡುವಂಥ ಒಂದು ಫಂಕ್ಷನನ್ನು ಅಥವಾ ಪವರನ್ನು ಸಹ ಚೀಫ್ ಮಿನಿಸ್ಟರು ಪಡ್ಕೊಂಡಿರ್ತಾರೆ ಅನ್ನುವಂಥದ್ದು.
ಹಾಗೂ ಮುಖ್ಯಮಂತ್ರಿಗಳು ಇವತ್ತು ರೆಸಿಗ್ನೇಷನ್ ಲೆಟರನ್ನು ಕೊಟ್ಟಾಗ ಎಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರು ಸಹ ಕೊಲ್ಯಾಪ್ಸ್ ಆಗ್ತಾರೆ, ಅವರು ಸಹ ತಮ್ಮ ಒಂದು ಪದವಿಯನ್ನು ಕಳ್ಕೋತಾರೆ ಅನ್ನುವಂಥದ್ದು. ಈ ರೀತಿಯಾಗಿ ಕೌನ್ಸಿಲ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ನಮಗೆ ಪಾಯಿಂಟ್ಸ್ಗಳು ಗೊತ್ತಿರಬೇಕು. ಈ ಒಂದು ಎಕ್ಸಾಂಪಲ್ಗೆ ಅಥವಾ ಈ ಒಂದು ಆರ್ಟಿಕಲ್ಗೆ ನಾವು ಕನೆಕ್ಟ್ ಮಾಡ್ಕೊಳೋದಾದರೆ, ಇವಾಗ ಉದ್ಧವ್ ಅವರು ರಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ರಿಸಿಗ್ನೇಷನಿಂದಾಗಿ ಅಲ್ಲಿರುವಂಥ ಎಲ್ಲ ಕೌನ್ಸಿಲ್ ಮಿನಿಸ್ಟರು ಸಹ ಕೊಲ್ಯಾಪ್ಸ್ ಆಗ್ತಾರೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನೀವು ರೀಕಾಲ್ ಮಾಡ್ಕೋಬೇಕು. ಇನ್ನು ಗವರ್ನರ್ಗೆ ಸಂಬಂಧಪಟ್ಟಂಥ ಯಾವ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದರೆ, ಆರ್ಟಿಕಲ್ 167 ನಡಿನಲ್ಲಿ ಚೀಫ್ ಮಿನಿಸ್ಟರು ಇವತ್ತು ಗವರ್ನರ್ ಹಾಗೂ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಒಂದು ಲಿಂಕಿಂಗ್ ಬ್ರಿಡ್ಜ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ನಾವು ಆರ್ಟಿಕಲ್ 167 ನಡಿನಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಗವರ್ನರ್ ಅವರು ತಮ್ಮ ಒಂದು ಫಂಕ್ಷನ್ ಮಾಡುವಾಗ ಅಥವಾ ಇಂಪಾರ್ಟೆಂಟ್ ಆಫೀಷಿಯಲ್ಸನ್ನು ಇವತ್ತು ಅಪಾಯಿಂಟ್ಮೆಂಟ್ ಮಾಡುವಾಗ CM ಅವರು ಅಡ್ವೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೋದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮೆಂಬರ್ಗಳನ್ನು ಅಥವಾ ಚೇರ್ಮನ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಗವರ್ನರ್ ಅವರು ಮುಖ್ಯಮಂತ್ರಿಗಳ ಒಂದು ಅಡ್ವೈಸನ್ನು ಪಡ್ಕೊತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಏನು ಫಂಕ್ಷನ್ಸ್ ಇರುತ್ತೆ ಅಂದರೆ, ಇವಾಗ ಯಾವುದೇ ಒಂದು ಪಾಲಿಸಿ ಅನೌನ್ಸ್ ಆಗುವಾಗ ಅದನ್ನು ಹೌಸಲ್ಲಿ ಇವತ್ತು ಪ್ರೊಡ್ಯೂಸ್ ಮಾಡುವಂಥವರು ಅಥವಾ ರಿಪ್ರೆಸೆಂಟೇಷನ್ ಮಾಡುವಂಥವರು ಅಥವಾ ಅನೌನ್ಸ್ ಮಾಡುವಂಥವರು ಅಂತಂದರೆ ಮುಖ್ಯಮಂತ್ರಿಗಳು. ಜೊತೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡೆಸಲ್ಯೂಷನ್ ಆಗಬೇಕು ಅಥವಾ ಡಿಸಾಲ್ವ್ ಆಗಬೇಕು ಅನ್ನುವಂಥ ಒಂದು ರೆಕಮೆಂಡೇಷನನ್ನು ಸಹ ಇವತ್ತು ಗವರ್ನರ್ಗೆ ಮುಖ್ಯಮಂತ್ರಿಗಳು ಮಾಡ್ಬೋದು ಅನ್ನುವಂಥದ್ದು. ಇದು ನಿಮಗೆ ಸ್ಟೇಟ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಇರುವಂಥ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕು. ಇನ್ನು ಅದರ್ ಫಂಕ್ಷನ್ಸ್ ನಡಿನಲ್ಲಿ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂತ ನಾವು ನೋಡ್ತೀವಿ, ಅದರ ಒಂದು ಚೇರ್ಮನ್ಶಿಪ್ಪನ್ನು ಇವತ್ತು ಮುಖ್ಯಮಂತ್ರಿಗಳು ಪಡ್ಕೊಂಡಿರ್ತಾರೆ. ಜೊತೆಗೆ ಝೋನಲ್ ಕೌನ್ಸಿಲ್ ಅಂತ ನೋಡ್ತೀವಿ, ಇದರಲ್ಲಿ ರೊಟೇಷನ್ನ ಆಧಾರದ ಮೇಲೆ 1 ಇಯರ್ಗೆ ಪರ್ಟಿಕ್ಯುಲರ್ CM ಅನ್ನು ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ವೈಸ್ ಚೇರ್ಮನ್ ಆಗಿ ಮುಖ್ಯಮಂತ್ರಿಗಳು ಝೋನಲ್ ಕೌನ್ಸಿಲ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಇನ್ನು ಇವರು ಇಂಟರ್ ಸ್ಟೇಟ್ ಕೌನ್ಸಿಲ್ನ ಮೆಂಬರ್ಶಿಪ್ಪನ್ನು ಹೊಂದಿರುತ್ತಾರೆ, ನೀತಿ ಆಯೋಗದ ಒಂದು ಮೆಂಬರ್ಶಿಪ್ಪನ್ನು ಹೊಂದಿರೋದನ್ನು ನೋಡ್ಬೋದು. ಹಾಗೂ ಮುಖ್ಯಮಂತ್ರಿಗಳನ್ನು ಕ್ರೈಸಿಸ್ನ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಪೊಲಿಟಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಅನ್ನುವಂಥ ಒಂದು ಪೋಸ್ಟನ್ನು ಸಹ ಕೊಡಲಾಗುತ್ತೆ. ಚೀಫ್ ಸ್ಪೋಕ್ ಪರ್ಸನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥ ಒಂದು ಡೆಸಿಗ್ನೇಷನನ್ನು ಕೊಡಲಾಗುತ್ತೆ. ಈ ರೀತಿಯಾಗಿ ಪೊಲಿಟಿಕಲ್ ಹೆಡ್ ಆಗಿ ಸ್ಟೇಟ್ ಗೌರ್ಮೆಂಟಲ್ಲಿ ಆ್ಯಕ್ಟ್ ಮಾಡುವಂಥವ್ರಂದರೆ ಮುಖ್ಯಮಂತ್ರಿಗಳು. ಸೊ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ ಯಾವ ರೀತಿಯಾಗಿದೆ, ಟರ್ಮ್ ಯಾವ ರೀತಿಯಾಗಿದೆ ಮತ್ತು ಪವರ್ ಆ್ಯಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಏನೇ ಕ್ವಶನ್ಸ್ ಬಂದರೂ ಸಹ ನೀವು ಆನ್ಸರನ್ನು ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಹೈಕ್ಸ್ GST ಫಾರ್ ಹೌಸ್ ಹೋಲ್ಡ್ ಐಟಮ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಟ್ಯಾಕ್ಸೇಷನ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಕೆಲವೊಂದಿಷ್ಟು ಐಟಮ್ಸ್ಗಳಿಗೆ, ಅದರಲ್ಲೂ ಹೌಸ್ ಹೋಲ್ಡ್ ಐಟಮ್ಸ್ಗಳಿಗೆ GSTಯನ್ನು ಹೆಚ್ಚು ಮಾಡೋದನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಅಥವಾ ಕೆಲವೊಂದಿಷ್ಟು ಐಟಮ್ಸ್ಗಳಿಗೆ GST ರಿಡಕ್ಷನ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಬೇಸಿಕಲಿ ಹೌಸ್ ಹೋಲ್ಡ್ ಐಟಮ್ಸ್ ಅಂತಂದರೆ ಇವಾಗ ಫುಡ್ ಐಟಮ್ಸ್ ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು ಅಥವಾ ಕರ್ಡ್ ಇರ್ಬೋದು, ಈ ರೀತಿಯಾದಂಥ ಹಲವಾರು ಗೂಡ್ಸ್ಗಳ ಮೇಲೆ GST ಇನ್ಕ್ರೀಸ್ ಆಗ್ತಾ ಇರುವಂಥ ಒಂದು ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಫ್ಯೂಯಲ್ ಕಾಸ್ಟ್ ರಿಲೇಟೆಡ್ ಇರತಕ್ಕಂಥ ಅಥವಾ ಫ್ಯೂಯಲ್ ಕಾಸ್ಟ್ನ ಮೇಲೆ ಡಿಪೆಂಡ್ ಆಗಿರುವಂತಹ ಕೆಲವೊಂದಿಷ್ಟು ಏರಿಯಾ ನಡಿನಲ್ಲಿ ರಿಡಕ್ಷನ್ ಆಗ್ತಾ ಇರೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಫ್ಯೂಯಲ್ ಕನ್ಸಂಪ್ಷನ್ ಮಾಡ್ತಕ್ಕಂಥ ಏರಿಯಾ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಟ್ರಕ್ಗಳಿರ್ಬೋದು ಅಥವಾ ರೆಂಟಲ್ ಬೇಸ್ಡ್ ಮೇಲೆ ಇವಾಗ ನಾವು ಟ್ರಕ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅಲ್ಲಿ ಫ್ಯೂಯಲ್ನ ಒಂದು ಕಾಸ್ಟ್ ಇರುತ್ತೆ. ಜೊತೆಗೆ ಇಂಪೋರ್ಟೆಡ್ ಮಾಡ್ತಕ್ಕಂಥ ಒಂದು ಆಯಿಲ್ನ ಒಂದು ಬೆಲೆ ಇರ್ಬೋದು. ಈ ರೀತಿಯಾಗಿ ಡಿಫೆನ್ಸ್ ಫೋರ್ಸ್ಗೆನಲ್ಲೂ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ಸ್ ಇರ್ಬೋದು. ಎಲ್ಲಿ ಇವಾಗ ಫ್ಯೂಯಲ್ ಕಾಸ್ಟ್ ಇನ್ವಾಲ್ವ್ ಆಗಿರುತ್ತಲ್ಲ, ಅಲ್ಲಿ ರಿಡಕ್ಷನ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರುವಂಥ ಪರ್ಸೆಂಟೇಜನ್ನು ನಾವು ಏನು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಜನರಲ್ ಆಗಿ ಗೊತ್ತಿರಲಿ, ಹೌಸ್ ಹೋಲ್ಡ್ ಐಟಮ್ ಮೇಲೆ ಇವತ್ತು GSTಯನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಜನರಲ್ ಅವೇರ್ನೆಸ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಈ ಒಂದು ಡಿಸಿಷನನ್ನು ಇವತ್ತು ತಗೊಂಡಿರೋದು GST ಕೌನ್ಸಿಲ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GST ಕೌನ್ಸಿಲ್ ಬಗ್ಗೆ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಯಾವ ರೀತಿಯಾಗಿ GST ಕೌನ್ಸಿಲ್ ಫಾರ್ಮ್ ಆಗಿದೆ, ಅಂದರೆ ಕಾಂಪೋಸಿಷನ್ ಯಾವ ರೀತಿಯಾಗಿದೆ, ಇದರ ಫಂಕ್ಷನ್ ಏನಿದೆ ಮತ್ತು ಇದರ ಒಂದು ವರ್ಕಿಂಗ್ ಕಂಡೀಷನ್, ಕೌನ್ಸಿಲ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಬೇಸಿಕಲ್ಲಿ ನಾವು ಸ್ಟಾರ್ಟ್ ಮಾಡೋದಾದರೆ, ಫಸ್ಟು ಈ ಒಂದು GSTಯನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. 101ನೇ ತಿದ್ದುಪಡಿ ನಡಿನಲ್ಲಿ 2016ರಲ್ಲಿ ಈ ಒಂದು ಬದಲಾವಣೆಯನ್ನು ತರಲಾಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟು ಕೆಲವೊಂದಿಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಹಾಕ್ತಿತ್ತು ಮತ್ತು ಸ್ಟೇಟ್ ಗೌರ್ಮೆಂಟು ಸಹ ಸಾಕಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಹಾಕ್ತಿತ್ತು. ಟ್ಯಾಕ್ಸ್ ನಡಿನಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ 2 ಕ್ಲಾಸಿಫಿಕೇಷನ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾದಂಥ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಹಾಕ್ತಿದ್ರು ಅಂತಂದರೆ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಎಡಿಷನಲ್ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಇರ್ಬೋದು. ಇನ್ನು ಸ್ಟೇಟ್ ಗೌರ್ಮೆಂಟನ್ನು ನಾವು ನೋಡಿದಾಗ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಹಾಕ್ತಿತ್ತು, ಲಕ್ಸುರಿ ಟ್ಯಾಕ್ಸ್ ಹಾಕ್ತಿತ್ತು, ಎಂಟ್ರಿ ಟ್ಯಾಕ್ಸ್, ಈ ರೀತಿಯಾಗಿ ಹಲವಾರು ಟ್ಯಾಕ್ಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಹಾಕ್ತಿತ್ತು. ಈ ಎಲ್ಲ ಟ್ಯಾಕ್ಸ್ಗಳನ್ನು ಮರ್ಜ್ ಮಾಡಿ GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ನಾವು ಮಾಡಲಾಗಿರೋದನ್ನು ನೋಡ್ಬೋದು. ಸೊ ಇದನ್ನು ನಾವು ಆರ್ಟಿಕಲ್
279 ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ 279A ಆ್ಯಕ್ಚುಲಿ. ಸೊ ಆರ್ಟಿಕಲ್ 279A ನಡಿನಲ್ಲಿ ಪ್ರೆಸಿಡೆಂಟ್ಗೆ ಒಂದು ಆರ್ಡರ್ನ ಮುಖಾಂತರ GST ಕೌನ್ಸಿಲನ್ನು ಫಾರ್ಮ್ ಮಾಡುವಂಥ ಒಂದು ಪವರನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ GST ಕೌನ್ಸಿಲ್ ನಡಿನಲ್ಲಿ ಕನೆಕ್ಟ್ ಆಗುವಂಥ ಒಂದು ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 279A ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿರಲಿ. ಇದನ್ನು ನಾವು ಫೆಡರಲ್ ಬಾಡಿ ಅಂತಲೂ ಸಹ ಕರಿತೀವಿ. ಇಲ್ಲೊಂದು ಇಶ್ಯೂ ಏನಂತಂದರೆ, ನಾವು ರೀಸೆಂಟಾಗಿ ನೋಡಿದ್ವಿ GST ಕಾಂಪೆನ್ಸೇಷನ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಇಶ್ಯೂ ಅಥವಾ ಕನ್ಸರ್ನ್ಗಳು ಇವತ್ತು ಸ್ಟೇಟ್ ಗೌರ್ಮೆಂಟ್ ರೇಸ್ ಮಾಡಿರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಏನಿದು GST ಕಾಂಪೆನ್ಸೇಷನ್ ಅಂತ ಬ್ರೀಫಾಗಿ ಅರ್ಥ ಮಾಡ್ಕೊಳೋದಾದರೆ, ಇವಾಗ ಇಂಡೈರೆಕ್ಟ್ ಟ್ಯಾಕ್ಸಸ್, ಅದರಲ್ಲೂ ವ್ಯಾಲ್ಯೂವೇಡೆಡ್ ಟ್ಯಾಕ್ಸಸನ್ನು ನಾವು ರಿಮೂವ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಕ್ಕಂಥ ಮೇಜರ್ ರೆವಿನ್ಯೂ ಅಂತಂದರೆ ಇವತ್ತು ವ್ಯಾಲ್ಯೂವೇಡೆಡ್ ಟ್ಯಾಕ್ಸ್ ಅಥವಾ ವ್ಯಾಟ್ ಟ್ಯಾಕ್ಸ್ ಇತ್ತು. ಸೊ ಇದನ್ನು ರಿಮೂವ್ ಮಾಡೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಗೆ ತುಂಬ ತೊಂದರೆ ಆಗುತ್ತೆ ಅಂದಾಗ ಕೆಲವೊಂದು ಸ್ಟೇಟ್ಸ್ಗಳು ಏನು ಮಾಡ್ತವೆ ಅಂದರೆ ಕನ್ಸರ್ನನ್ನು ರೇಸ್ ಮಾಡ್ತವೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ನಾವು ಇವತ್ತು ಕಂಪೆನ್ಸೇಷನ್ ಟ್ಯಾಕ್ಸನ್ನು 2022 ತನಕ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಾಮಿಸಿಂಗನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು GST ಕಂಪೆನ್ಸೇಷನ್ ನಡಿನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಲಾಸ್ ಆದಾಗ ಕೊಡ್ತಾರೆ. ಅದರಲ್ಲೂ 40% ರೆವಿನ್ಯೂವನ್ನು ಅವರು ಜನರೇಟ್ ಮಾಡಲಿಕ್ಕಾಗಿಲ್ಲ ಅಂತಂದಾಗ ಎವ್ರಿ ಇಯರು 14% ರೆವಿನ್ಯೂವನ್ನು ಜನರೇಟ್ ಮಾಡ್ತಾ ಹೋಗಬೇಕು ಅನ್ನುವಂಥ ಒಂದು ರೂಲ್ಸನ್ನು ತರಲಾಗುತ್ತೆ. ಸೊ ಒಂದು ವೇಳೆ ಅವರು 14% ರೆವಿನ್ಯೂವನ್ನು ಈ ಒಂದು GST ಇಂಪ್ಲಿಮೆಂಟೇಷನಿಂದ ಪಡ್ಕೊಳ್ಳಿಲ್ಲ ಅಂತಂದಾಗ ಆ ಒಂದು ಸ್ಟೇಟ್ಗೆ ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಗೌರ್ಮೆಂಟು ಕಂಪೆನ್ಸೇಷನ್ನ ಕೊಡೋದಾಗಿ ಪ್ರಾಮಿಸಿಂಗ್ ಮಾಡಿತ್ತು ಅನ್ನುವಂಥದ್ದು. ಸೊ ಈ ಒಂದು GST ಕಂಪೆನ್ಸೇಷನನ್ನು ಕೊಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ರೆವಿನ್ಯೂವನ್ನು ಜನರೇಟ್ ಮಾಡುತ್ತೆ ಅಂತಂದರೆ, ಸೆಸ್ ಹಾಕೋದ್ರ ಮುಖಾಂತರ, ಪರ್ಟಿಕ್ಯುಲರ್ ಗೂಡ್ಸ್ ಮೇಲೆ ಸೆಸ್ ಹಾಕೋದ್ರ ಮುಖಾಂತರ ಆ ಒಂದು ಸೆಸ್ಸನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡಲಾಗುತ್ತೆ. ಯಾವ ಸ್ಟೇಟ್ ಗೌರ್ಮೆಂಟು ಡೆಫಿಸಿಟ್ ಕಂಡೀಷನ್ ಇರುತ್ತಲ್ಲ, ಆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಆ ಒಂದು ಕಂಪೆನ್ಸೇಷನ್ ಅಮೌಂಟನ್ನು ಶೇರ್ ಮಾಡೋದಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಪ್ರಾಮಿಸಿಂಗ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇವಾಗ ಪ್ಯಾಂಡಮಿಕ್ನ ಸಿಚುವೇಷನಿಂದಾಗಿ ಸೆಂಟ್ರಲ್ ಗೌರ್ಮೆಂಟು ಸಹ ಸಾಕಷ್ಟು ರೆವಿನ್ಯೂವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜನರೇಟ್ ಮಾಡದೇ ಇರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಗೂ ಸಹ ಈ ಒಂದು ಸಿಚುವೇಷನ್ ನಡಿನಲ್ಲಿ ಸಾಕಷ್ಟು ಫಂಡ್ನ ಒಂದು ಅವಶ್ಯಕತೆ ಇತ್ತು. ಅವ್ರಿಗೂ ರೆವಿನ್ಯೂ ಸಹ ಲಾಸ್ ಆಗಿರೋದು ಕಂಡೀಷನ್ಸನ್ನು ನೋಡ್ತಾ ಇದ್ವಿ. GST ಕಾಂಪೆನ್ಸೇಷನನ್ನು ಕೊಡಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಅನೌನ್ಸ್ಮೆಂಟನ್ನು ಸಹ ಸೆಂಟ್ರಲ್ ಗೌರ್ಮೆಂಟ್ ಮಾಡಿತ್ತು ಅನ್ನುವಂಥ ಇಶ್ಯೂಸನ್ನು ನೋಡಿದ್ವಿ. ಹಾಗೂ ಈ ಒಂದು ಕಂಪೆನ್ಸೇಷನ್ ಡ್ಯೂರೇಷನ್ ಏನಿದೆಯಲ್ಲ ಅದನ್ನು ಒಂದು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ನಾವು GST ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂತೆ ರೀಕಾಲ್ ಮಾಡ್ಕೋಬೇಕು. ಸೊ ಇವಾಗ ಈ ಒಂದು ಆರ್ಟಿಕಲಲ್ಲಿ ನಮಗೆ ಬೇಸಿಕಲಿ ಬೇಕಾಗಿರುವಂಥದ್ದು GST ಕೌನ್ಸಿಲ್. ಸೊ ನಿಮಗೆ ಇಲ್ಲಿ ಒಂದು ಕ್ವಶನನ್ನು ಕೇಳೋದಾದರೆ, ಇವಾಗ GST ಕಂಪೆನ್ಸೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೆಸ್ಸನ್ನು ಹಾಕ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತ. ಈ ಒಂದು ಸೆಸ್ಸನ್ನು ಫೈನಾನ್ಷಿಯಲಿ ಯಾವ ಒಂದು ಫಂಡ್ ಅಡಿನಲ್ಲಿ ಕನ್ಸಿಡರ್ ಮಾಡ್ತೀವಿ? ನಾವು ಸಂವಿಧಾನಾತ್ಮಕವಾಗಿ 3 ರೀತಿಯಾದಂಥ ಕೆಟಗರಿಯನ್ನು ನೋಡ್ತೀವಿ. ಕನ್ಸಾಲಿಡೇಟೆಡ್ ಫಂಡ್ ಅಂತ, ಕಾಂಟಿಜೆನ್ಸಿ ಫಂಡ್, ಪಬ್ಲಿಕ್ ಅಕೌಂಟ್, ಈ ರೀತಿಯಾಗಿ 3 ಕೆಟಗರಿನಲ್ಲಿ ಈ ಒಂದು ಕಂಪೆನ್ಸೇಷನ್ ಸೆಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಅಕೌಂಟನ್ನು ತೆಗೆಯಲಾಗುತ್ತೆ. ಯಾವ ಒಂದು ಕೆಟಗರಿನಲ್ಲಿ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಯಾಕೆಂದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದು ಸಹ ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಇದೊಂದು ಫೆಡರಲ್ ಬಾಡಿ ಆಗಿದೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಕಾಂಪೋಸಿಷನ್ ಯಾವ ರೀತಿಯಾಗಿರುತ್ತೆ? ಯೂನಿಯನಿಂದ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಇವರನ್ನು ಚೇರ್ಮನ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗೂ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ಚಾರ್ಜ್ ಆಫ್ ರೆವಿನ್ಯೂ ಆರ್ ಫೈನಾನ್ಸ್, ಇವರು ಸಹ ಇದರ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ. ಇನ್ನು ಸ್ಟೇಟ್ ಗೌರ್ಮೆಂಟಿಂದ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಫೈನಾನ್ಸ್ ಮತ್ತು ಬೇರೆ ಮಿನಿಸ್ಟರ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿ ಕಳಿಸಿರ್ತಾರೆ. ಈ ಒಂದು ಕಾಂಪೋಸಿಷನನ್ನು ಸಹ ನಾವು GST ನಡಿನಲ್ಲಿ ನೋಡ್ಬೋದು. ಇದರ ಒಂದು ವರ್ಕಿಂಗ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟಿಂದ ಒಟ್ಟಾರೆಯಾಗಿ 1/3 ಮೆಜಾರಿಟಿ ಇರಬೇಕಾಗುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟಿಂದ 2/3 ಮೆಜಾರಿಟಿ. ಈ ರೀತಿಯಾದಂಥ ವೋಟಿಂಗ್ ಕಂಡೀಷನ್ ಇರುತ್ತೆ. ಇವಾಗ ನಾವು ಈ ಆರ್ಟಿಕಲಲ್ಲಿ ನೋಡಿದ್ವಿ, ಹೌಸ್ ಹೋಲ್ಡ್ ಐಟಮ್ಸ್ ಮೇಲೆ GST ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಇವತ್ತು GST ಕೌನ್ಸಿಲ್ ತಗೊಂಡಿದೆ ಅಂತ. ಇವಾಗ ವೋಟಿಂಗ್ ಸಿಸ್ಟಮ್ ಈ ಒಂದು ಆಧಾರದ ಮೇಲೆ ಇವತ್ತು ಇವರು ಈ ರೀತಿಯಾದಂಥ ರೆಕಮೆಂಡೇಷನ್ಸನ್ನು ಕೊಟ್ಟಿರ್ತಾರೆ. ಇನ್ನು ಇಲ್ಲಿ ಎಕ್ಸೆಪ್ಷನ್ಸ್ಗಳಿದ್ದಾವೆ. GST ಕೌನ್ಸಿಲಲ್ಲಿ ಇವತ್ತು ವೇಕೆನ್ಸಿ ಇದೆ ಅಥವಾ ಕೆಲವೊಂದಿಷ್ಟು ಮೆಂಬರ್ಸ್ಗಳು ಪ್ರಾಪರಾಗಿ ಅಪಾಯಿಂಟ್ಮೆಂಟನ್ನು ಪಡ್ಕೊಂಡಿಲ್ಲ, ಅಪಾಯಿಂಟ್ಮೆಂಟ್ ಮಾಡುವಾಗ ಕೆಲವೊಂದಿಷ್ಟು ಡಿಫೆಕ್ಟ್ಸ್ ಇತ್ತು, ಅಥವಾ ಕೆಲವೊಂದಿಷ್ಟು ಪ್ರೊಸೀಜರನ್ನು ಇರ್ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ, ಅಥವಾ ಪ್ರಾಪರ್ ಆಗಿರುವಂಥ ರೆಗ್ಯುಲಾರಿಟಿ ಇಲ್ಲ, ಮೆರಿಟ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಅಫೆಕ್ಟ್ಸ್ ಇದ್ದಾವೆ ಅಂತಂದಾಗ ಆ ಒಂದು ಡಿಫೆಕ್ಟ್ಸ್ಗಳನ್ನು ಯಾವುದೇ ರೀತಿಯಾಗಿ ಕನ್ಸಿಡರ್ ಮಾಡುವಂತಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸೆಪ್ಷನ್ಸ್ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ಸಹ, ಅಥವಾ ಇವಾಗ ಕಾಂಪೋಸಿಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಿಫಾರ್ಮಿಟಿ ಇದ್ರೂ ಸಹ ಇವರು ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ನು ಸಂವಿಧಾನಾತ್ಮಕವಾಗಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಫಂಕ್ಷನ್ಗೆ ಸಂಬಂಧಪಟ್ಟಂತೆ GST ಮರ್ಜಿಂಗ್ ಮಾಡೋದಾಗಲಿ ಅಥವಾ GSTಗೆ ಸಂಬಂಧಪಟ್ಟಂಥ ಲಾಸನ್ನು ಫ್ರೇಮ್ ಮಾಡೋದಾಗಲಿ, ಇವಾಗ ಒಂದು ಟ್ಯಾಕ್ಸನ್ನು ಹಾಕೋದು, ಸೆಸ್ಸನ್ನು ಹಾಕೋದು, ಚಾರ್ಜಸನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಲೇವಿ ಮಾಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಲೇವಿ ಮಾಡ್ತಾ ಇದೆ ಮತ್ತು ಲೋಕಲ್ ಬಾಡೀಸ್ಗಳು ಇನ್ವಾಲ್ವ್ ಆಗ್ತಾ ಇದೆ ಅಂತಂದಾಗ ಈ ಎಲ್ಲ GSTಗಳನ್ನು ಮರ್ಜ್ ಮಾಡುವಂಥ ಒಂದು ಫಂಕ್ಷನನ್ನು ಇವತ್ತು GST ಕೌನ್ಸಿಲ್ ತೆಗೆದುಕೊಳ್ಳುತ್ತೆ. ಇನ್ನು ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ ಇರುತ್ತೆ, ಕೆಲವೊಂದಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ನಾವು ಇವತ್ತು GSTಯನ್ನು ಹಾಕದೇ ಇರುವಂಥ ಕಂಡೀಷನ್ಸು ಇರುತ್ತೆ. ಆ ಒಂದು ರೂಲ್ಸನ್ನು ಸಹ ಇವತ್ತು
ಈ GST ಕೌನ್ಸಿಲ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು, GSTಗೆ ಸಂಬಂಧಪಟ್ಟಂಥ ಲಾಸನ್ನು ಸಹ ಇವತ್ತು GST ಕೌನ್ಸಿಲೇ ಫ್ರೇಮ್ ಮಾಡುತ್ತೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಸ್ಪೆಷಲ್ ಪ್ರೊವಿಷನ್ಸ್ ಅಂತಂದರೆ ಪರ್ಟಿಕ್ಯುಲರ್ ಸ್ಟೇಟ್ಗೆ ನಾವು ಯಾವ ರೀತಿಯಾಗಿ GSTಗೆ ಸಂಬಂಧಪಟ್ಟಂಥ ರೂಲ್ಸನ್ನು ರೆಡಿ ಮಾಡಬೇಕು. ಸೊ ಕೆಲವೊಂದಿಷ್ಟು ಸ್ಟೇಟ್ಸ್ ಅಂತಂದಾಗ ಅರುಣಾಚಲ್ ಪ್ರದೇಶ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಮೇಜರ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಈ ರೀತಿಯಾಗಿ GSTಗೆ ಸಂಬಂಧಪಟ್ಟಂತಹ ಏನೇ ಮ್ಯಾಟರ್ ಇದ್ರೂ ಸಹ ಇವತ್ತು ಡಿಸಿಷನ್ ತೆಗೆದುಕೊಳ್ಳೋದಂತಂದರೆ GST ಕೌನ್ಸಿಲ್. ಸೊ GST ಕೌನ್ಸಿಲ್ ಅಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮೆಂಬರ್ಸ್ ಇರ್ತಾರೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಮೆಂಬರ್ಸ್ ಇರೋದ್ರಿಂದ ಇದನ್ನು ಫೆಡರಲ್ ಬಾಡಿ ಅಂತ ಕರಿತಾ ಇದ್ದೀವಿ. ಇನ್ನು ನ್ಯೂಸಲ್ಲಿ ಯಾವುದೇ ರೀತಿಯಾಗಿ GSTಗೆ ಸಂಬಂಧಪಟ್ಟಂತೆ ಲಾಸ್ ಬಂದಾಗ, ಬದಲಾವಣೆ ಆದಾಗ ಇದರ ಹಿಂದೆ ಇರುವಂಥ ಒಂದು ರೆಕಮೆಂಡೇಶನ್ ಅಂತಂದರೆ GST ಕೌನ್ಸಿಲೇ ಈ ರೀತಿಯಾದಂಥ ಬದಲಾವಣೆಯನ್ನು ಮಾಡ್ತಾ ಇರುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ಅಥವಾ ಬ್ಯಾಕ್ಗ್ರೌಂಡು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಸ್ಪೀಡಿಂಗ್ ಮೇಜರ್ ಕಾಸ್ ಆಫ್ ಡೆತ್ ಲ್ಯಾನ್ಸೆಟ್ ಸ್ಟಡಿ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೂ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳ ಕಡೆನೂ ನಾವು ಗಮನ ಹರಿಸಬೇಕಾಗುತ್ತೆ. ಈ ರೀತಿಯಾಗಿ ರಿಪೋರ್ಟ್ಸ್ ನಡಿನಲ್ಲೂ ಸಹ ನಾವು ಇದನ್ನ ಕನೆಕ್ಟ್ ಮಾಡ್ಕೋಬೇಕು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಇವತ್ತು ರೋಡ್ ಆಕ್ಸಿಡೆಂಟಿಂದಾಗಿ ಯಾವ ರೀತಿಯಾದಂಥ ಡೆತ್ಗಳಾಗ್ತಾ ಇದ್ದಾವೆ, ಇದಕ್ಕೆ ಮೇಜರ್ ಕಾರಣ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಅಂದರೆ ಸರ್ಕಾರ ಯಾವ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟ್ ನಡಿನಲ್ಲಿ ಅಥವಾ ಲ್ಯಾನ್ಸೆಟ್ ಕೊಟ್ಟಿರುವಂಥ ಒಂದು ರಿಪೋರ್ಟ್ ನಡಿನಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ಗೆ ನಾವು ಫೋಕಸ್ ಮಾಡುವಂಥದ್ದಾಗಲಿ, ಹೆಲ್ಮೆಟ್ ಯೂಸ್ಗೆ ಸಂಬಂಧಪಟ್ಟಂತೆ ಸ್ಪೀಡಿಂಗ್ ಇರ್ಬೋದು, ಸೀಟ್ ಬೆಲ್ಟ್ ಯೂಸ್ ಮಾಡೋದ್ರಿಂದ ಈ ಎಲ್ಲ ರೂಲ್ಸ್ಗಳನ್ನು ನಾವು ಈ ಪರ್ಟಿಕ್ಯುಲರ್ ಏರಿಯಾದಿಂದ ಫೋಕಸ್ ಮಾಡೋದ್ರಿಂದ ರೋಡ್ ಸೇಫ್ಟಿಯನ್ನು ನಾವು ಎನ್ಶೋರ್ ಮಾಡುವಂಥದ್ದು. ಸೊ ಯಾವ ರೀತಿಯಾಗಿ ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಇಲ್ಲಿ ರೂಲ್ಸ್ಗಳನ್ನು ತರೋದ್ರಿಂದ ಅಥವಾ ಈ ಪರ್ಟಿಕ್ಯುಲರ್ ಮೇಜರ್ ಏರಿಯಾನಲ್ಲಿ ರೂಲ್ಸನ್ನು ತರೋದ್ರ ಮುಖಾಂತರ ನಾವು ಆಕ್ಸಿಡೆಂಟನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥ ಒಂದು ಸೇಫ್ಟಿ ಚೆಕ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಡೇಟಾವನ್ನು ನಾವು ವರಿ ಮಾಡ್ಕೊಳ್ಳುವಂತಿಲ್ಲ. ಸೊ ಜನರಲ್ ಆಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಆನ್ಸರ್ ಬರೆಯುವಾಗ ಈ ರೀತಿಯಾದಂಥ ಡೈಮೆನ್ಷನ್ಸನ್ನು ಬಳಕೆ ಮಾಡಬಹುದು. ರೋಡ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂಥ ಕ್ವಶನ್ಸನ್ನು ಕೇಳಿದಾಗ ಯಾವ ರೀತಿಯಾಗಿ ಸರ್ಕಾರ ಇವತ್ತು ಪಾಲಿಸೀಸ್ಗಳನ್ನು ತರಬೇಕು, ಯಾವ ಏರಿಯಾನಲ್ಲಿ ಮೇಜರಾಗಿ ತರಬೇಕು ಅಂದಾಗ ಈ ರಿಪೋರ್ಟನ್ನು ಬಳಕೆ ಮಾಡೋದ್ರ ಮುಖಾಂತರ ಈ ರಿಪೋರ್ಟ್ ಹೇಳೋ ಪ್ರಕಾರ ಸ್ಪೀಡಿಂಗ್ ರಿಲೇಟೆಡ್ ಇರುವಂತೆ ಸಾಕಷ್ಟು ಡೆತ್ಗಳನ್ನು ನಾವು ಪಾಲಿಸಿ ಮುಖಾಂತರ ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಲ್ಯಾನ್ಸೆಟ್ ರಿಪೋರ್ಟು ಗ್ಲೋಬಲಿ ಎಲ್ಲರೂ ಅಗ್ರಿ ಮಾಡಿರುವಂಥ ಒಂದು ರಿಪೋರ್ಟ್ ಆಗಿರೋದ್ರಿಂದ, ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದನ್ನು ನಾವು ಡೈರೆಕ್ಟಾಗಿ ಬಳಕೆ ಮಾಡ್ಬೋದು. ಹಾಗೂ ಇಲ್ಲಿ ಕೊಟ್ಟಿರುವಂಥ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅಂತಂದರೆ 2030 ಒಳಗಾಗಿ ರೋಡ್ ಟ್ರಾಫಿಕ್ಕಿಂದ ಆಗ್ತಕ್ಕಂಥ ಒಂದು ಡೆತ್ತನ್ನು ಅಥವಾ ಇಂಜುರೀಸನ್ನು 50% ರಿಡಕ್ಷನ್ ಮಾಡ್ತೀವಿ ಅಥವಾ ಪ್ರಿವೆಂಟ್ ಮಾಡ್ತೀವಿ ಅನ್ನುವಂಥ ಒಂದು ಟಾರ್ಗೆಟನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಲಾಗಿದ್ದು, ಹಾಗೂ 2021 ಮತ್ತು 30 ಒಂದು ಅವಧಿಯನ್ನು ಆ್ಯಕ್ಷನ್ ಫಾರ್ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಡೆಕೇಡ್ ಆಗಿ ಅನೌನ್ಸ್ ಮಾಡಲಾಗಿದೆ ಅನ್ನುವಂಥದ್ದು ಈ ಆರ್ಟಿಕಲಿಂದ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಬ್ಯಾಕ್ಗ್ರೌಂಡ್ ನಡಿನಲ್ಲಿ ಲ್ಯಾನ್ಸೆಟ್ಗೆ ಸಂಬಂಧಪಟ್ಟಂತೆ ಸಿಂಗಲ್ ಲೈನರ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಕನ್ಸಿಡರ್ ಮಾಡೋದಾದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಮೆಡಿಕಲ್ ಜರ್ನಲ್ ಅಂತ ಕರೀತಾರೆ. ಇದು ವೀಕ್ಲಿ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ರಿವ್ಯೂಗಳನ್ನು ಕೊಡುತ್ತೆ. ಅದರಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡುತ್ತೆ. ಇವಾಗ ತಾನೇ ನಾವು ನೋಡಿದ್ವಿ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇವಾಗ ಪಬ್ಲಿಷ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ನ್ಯೂಸಲ್ಲಿ ನಾವು ನೋಡ್ತಾ ಇರ್ತೀವಿ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಪೊಲ್ಯೂಷನ್, ಈ ರೀತಿಯಾದಂಥ ಹಲವಾರು ರಿಪೋರ್ಟ್ಸ್ಗಳನ್ನು ಈ ಒಂದು ಲ್ಯಾನ್ಸೆಟ್ ರೆಡಿ ಮಾಡುತ್ತೆ. ಸೊ ಇದು ಒಂದು ಜರ್ನಲ್ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇದಕ್ಕೆ ರಿಲೇಟೆಡ್ ಇರುವಂಥ ಒಂದು ಲ್ಯಾನ್ಸೆಟ್ ಪ್ಲಾನೆಟರಿ ಹೆಲ್ತ್ ರಿಪೋರ್ಟು ಸಹ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಸೊ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ಪಬ್ಲಿಷ್ ಮಾಡಿರುವುದು ಲ್ಯಾನ್ಸೆಟ್ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ದ ಇಂಡಿಯನ್ ಚಾಲೆಂಜ್ ಇನ್ ಅಫ್ಘಾನಿಸ್ತಾನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೂ ಸಹ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಇವಾಗ ಅಫ್ಘಾನಿಸ್ತಾನದಲ್ಲಾಗಿರುವಂಥ ಅರ್ಥಕ್ವೇಕ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂಥ ಬೈಲ್ಯಾಟ್ರಲ್ ರಿಲೇಷನನ್ನು ಯಾವ ರೀತಿಯಾಗಿ ಸ್ಟ್ರೆಂಥನ್ ಮಾಡಬೇಕು, ಇದು ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಈ ಒಂದು ಸಿಚುವೇಶನ್ ಅಡಿನಲ್ಲಿ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸ್ಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಪ್ರಿಲಿಮ್ಸ್ ಲೆವೆಲಲ್ಲಿ ನಾವು ನೋಡಿದಾಗ ಅಫ್ಘಾನಿಸ್ತಾನನ್ನು ಬಾರ್ಡರ್ ಮಾಡ್ತಕ್ಕಂಥ ಕಂಟ್ರೀಸ್ಗಳು ಯಾವ್ಯಾವಿದ್ದಾವೆ, ಇನ್ನು ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಳೋದಾದರೆ ಅರ್ಥಕ್ವೇಕ್ಗೆ ಸಂಬಂಧಪಟ್ಟಂಥ ಎಲ್ಲ ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಸಹ ನೀವು ಇವತ್ತು ರಿವಿಷನನ್ನು ಮಾಡಬೇಕು. ಸೊ ಇದೊಂದು ಅಪ್ಡೇಷನ್ಸ್ ಇರೋದ್ರಿಂದ ಅಥವಾ ಈ ಆರ್ಟಿಕಲ್ ಇವಾಗ ಕೇವಲ ಅಪ್ಡೇಷನ್ ಆಗಿರೋದ್ರಿಂದ ನಾವು ಇಲ್ಲಿ ಇರ್ತಕ್ಕಂಥ ಡೈಮೆನ್ಷನ್ಸನ್ನು ಹಾಗೂ ಒಂದು ಸರ್ತಿ ಬಾರ್ಡರಿಂಗ್ ಕಂಟ್ರೀಸ್ಗಳ ಬಗ್ಗೆ ಗಮನ ಹರಿಸೋಣ. ಸೊ ಯಾವ ರೀತಿಯಾಗಿ ಇವತ್ತು ಭಾರತ ಈ ಒಂದು ಅರ್ಥಕ್ವೇಕ್ ಸಂದರ್ಭದಲ್ಲಿ, ಸೊ ಕೋಸ್ಟ್ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಅರ್ಥಕ್ವೇಕ್ ಏನಾಗಿತ್ತಲ್ಲ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನನ ಬಾರ್ಡರ್ ಮಾಡ್ತಕ್ಕಂಥ ಈ ಒಂದು ಕೋಸ್ಟ್ ಏರಿಯಾ ನಡಿನಲ್ಲಿ ಅರ್ಥಕ್ವೇಕ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಿಮಗಿಲ್ಲಿ ಒಂದು ಕ್ವಶನ್ ಅಂತಂದರೆ, ಅರ್ಥಕ್ವೇಕ್ನ ಒಂದು ಮ್ಯಾಗ್ನಿಟ್ಯೂಡನ್ನು ಯಾವ ಒಂದು
ಸ್ಕೇಲಿಂದ ನಾವು ಮೇಜರ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದರಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಗಿರ್ಬೋದು ಅಥವಾ ಇಂಟೆನ್ಸಿಟಿ ಆಗಿರ್ಬೋದು ಎರಡೂ ಮೇಜರ್ಮೆಂಟನ್ನು ಮಾಡಲಿಕ್ಕೆ ಬೇರೆ ಬೇರೆ ಒಂದು ಸ್ಕೇಲನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ನೀವು ಮ್ಯಾಗ್ನಿಟ್ಯೂಡನ್ನು ಮೇಜರ್ ಮಾಡ್ತಕ್ಕಂಥ ಸ್ಕೇಲ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ಯಾವ ರೀತಿಯಾಗಿ ಭಾರತದ ಒಂದು ರಿಲೇಷನ್ಗೆ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಈ ಒಂದು ಅರ್ತ್ ಕ್ವೇಕ್ ಆದಾಗ ಫಸ್ಟ್ ಕಂಟ್ರಿ ರೆಸ್ಪಾಂಡ್ ಮಾಡಿರೋದಂತಂದರೆ ಭಾರತ. ಫಸ್ಟ್ ರೆಸ್ಪಾಂಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ವಿದಿನ್ 24 ಅವರ್ಸಲ್ಲಿ ಇವತ್ತು ಅರ್ತ್ ಕ್ವೇಕ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಪೋರ್ಟನ್ನು ಇವತ್ತು ಭಾರತ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಇಂಡಿಯನ್ ಏರ್ಫೋರ್ಸನ್ನು ಕೊಟ್ಟಿರೋದಿರಬಹುದು ಅಥವಾ ಕೆಲವೊಂದಿಷ್ಟು ರಿಲೀಫನ್ನು ಕೊಟ್ಟಿರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ಒಂದು ರಿಲೇಷನ್ ಸ್ಟ್ರಾಂಗ್ ಆಗುವಂಥ ಒಂದು ಕಂಡೀಷನ್ಸನ್ನು ನೋಡ್ಬೋದು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಹಿಸ್ಟಾರಿಕಲಿ ನೋಡಿದಾಗ, ಸಿವಿಲೈಸೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಅಫ್ಘಾನಿಸ್ತಾನ್ ಜೊತೆಗೆ ಸಾಕಷ್ಟು ರಿಲೇಷನ್ಸನ್ನು ಹೊಂದಿದ್ದೀವಿ. ಸೊ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಸಹ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಬೇರೆ ಒಂದು ಕಂಟ್ರಿಗಳು ಯಾವ ರೀತಿಯಾದಂಥ ಸ್ಯಾಂಕ್ಷನ್ಸನ್ನು ಹಾಕಿದ್ದಾರೆ ಈ ಒಂದು ಸಿಚುವೇಶನ್ ಅಡಿನಲ್ಲಿ ಅಂತಂದರೆ, US ಅವರು ಕೊಟ್ಟಿರುವಂಥ ಒಂದು ಇನ್ಸ್ಟ್ರಕ್ಷನ್ ಅಂತಂದರೆ, ಈ ಒಂದು ಅರ್ತ್ ಕ್ವೇಕ್ ಅಥವಾ ಈ ಒಂದು ಕಂಡೀಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿಯಾದಂಥ ಏಡನ್ನು ಕೊಡಬೇಕು ಅಥವಾ ಸಹಾಯವನ್ನು ಮಾಡಬೇಕು ಅಂತಂದರೆ ಅದು ಕ್ಯಾಶ್ನ ಮುಖಾಂತರ ಅನ್ನುವಂಥದ್ದು. ಹಾಗಾಗಿ ಬೇರೆ ಬ್ಯಾಂಕ್ಗಳು ಲೆಟರ್ ಆಫ್ ಕ್ರೆಡಿಟನ್ನು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಫ್ಘಾನಿಸ್ತಾನ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಸೊ ಇದು ಗ್ಲೋಬಲ್ ಲೆವೆಲಲ್ಲಿ ಹಾಕಿರುವಂಥ ಒಂದು ಸ್ಯಾಂಕ್ಷನ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಭಾರತದ ಒಂದು ಬೈಲ್ಯಾಟ್ರಲ್ ರಿಲೇಷನ್ನ ನಾವು ಕನ್ಸಿಡರ್ ಮಾಡಿದಾಗ, ಭಾರತ ಇವತ್ತು ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಪ್ರಾಜೆಕ್ಟನ್ನು ಎನ್ಕರೇಜ್ ಮಾಡ್ಬೋದು. ಸಿಮೆಂಟ್ ಪ್ಲ್ಯಾಂಟ್ಸ್ಗೆ ಸಂಬಂಧಪಟ್ಟಂತೆ, ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಅಥವಾ ಕೋಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸೊ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಿದ್ದೀವಿ. ಇದರಿಂದಾಗಿ ಎರಡೂ ಕಂಟ್ರಿಗಳ ಒಂದು ರಿಲೇಷನ್ ಸ್ಟ್ರಾಂಗ್ ಆಗುತ್ತೆ. ಆದರೆ ಭಾರತದ ಒಂದು ಕನ್ಸರ್ನ್ ಅಂತಂದರೆ ಇಲ್ಲಿ ತಾಲಿಬಾನ್ನ ಒಂದು ಆ್ಯಕ್ಟಿವಿಟಿ. ಸೊ ಹಾಗಾಗಿ ನಮ್ಮ ಒಂದು ಕಂಟ್ರೀಸ್ಗಳ ಫಾರಿನ್ ಎಂಬೆಸೀಸ್ ಇರ್ಬೋದು ಅಥವಾ ನಮ್ಮ ಒಂದು ಸಿಟಿಜನ್ಸನ್ನು ಅಲ್ಲಿ ಕಳಿಸ್ಲಿಕ್ಕಾಗಲಿ, ಈ ರೀತಿಯಾದಂಥ ಹಲವಾರು ಇಶ್ಯೂಸ್ಗಳು ಸಹ ಇದ್ದಾವೆ. ಆದರೆ ಬೇಸಿಕಲಿ ನಾವು ನೋಡೋದಾದರೆ ತಾಲಿಬಾನ್ ಇವತ್ತು ಆ್ಯಂಟಿ ಇಂಡಿಯನ್ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿಯನ್ನು ಯಾವತ್ತೂ ತೋರಿಸಿಲ್ಲ. ಈ ನಿಟ್ಟಿನಲ್ಲಿ ನಾವು ಅಫ್ಘಾನಿಸ್ತಾನದ ಜೊತೆಗೆ ಸಾಕಷ್ಟು ಟೈಸ್ಗಳನ್ನು ಮಾಡ್ಕೋಬೋದು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ ಅಥವಾ ಆ್ಯಂಗಲನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ಬೇಕಾಗುತ್ತೆ. ಇನ್ನು ಬೇಸಿಕಲಿ ಅಫ್ಘಾನಿಸ್ತಾನನ ಬಾರ್ಡರ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೌತ್ ರೀಜನಿಂದ ಸ್ಟಾರ್ಟ್ ಮಾಡೋದಾದರೆ ಪಾಕಿಸ್ತಾನವನ್ನು ನಾವಿಲ್ಲಿ ನೋಡ್ಬೋದು. ಸೌತ್ ಹಾಗೂ ಈಸ್ಟ್ ಏರಿಯಾಗಳನ್ನು ಪಾಕಿಸ್ತಾನ ಆಕ್ಯುಪೈ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಈಸ್ಟ್ ರೀಜನಲ್ಲಿ ಪಾಕಿಸ್ತಾನ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು ಮತ್ತು ಭಾರತ ಕ್ಲೇಮ್ ಮಾಡಿರುವಂಥ ರೀಜನ್ನು ಸಹ ಇವತ್ತು ಅಫ್ಘಾನಿಸ್ತಾನ್ ಬಾರ್ಡರ್ ಮಾಡಿದೆ ಅನ್ನುವಂಥದ್ದು. ಚೈನಾ ಸಹ ಬಾರ್ಡರ್ ಆಗಿರೋದನ್ನು ನಾವು ನೋಡ್ಬೋದು. ಇನ್ನು ನಾರ್ತ್ ರೀಜನ್ನಲ್ಲಿ ಅಥವಾ ಸೆಂಟ್ರಲ್ ಏಷ್ಯಾದಲ್ಲಿ 3 ಕಂಟ್ರಿಗಳು ಬಾರ್ಡರ್ ಆಗಿದ್ದಾವೆ. ಯಾವ್ಯಾವು? ತಜಿಕಿಸ್ತಾನ್ ನೋಡ್ತಾ ಇದ್ದೀವಿ, ಉಜ್ಬೇಕಿಸ್ತಾನ್ ಇರ್ಬೋದು, ಟರ್ಕ್ಮೆನಿಸ್ತಾನ್, ಈ ರೀತಿಯಾಗಿ 3 ಕಂಟ್ರೀಸ್ಗಳು ಬಾರ್ಡರ್ ಆಗಿರೋದನ್ನು. ಇನ್ನು ವೆಸ್ಟಲ್ಲಿ ಇರಾನ್. ಸೊ ಈ ವರ್ಷನೇ ಕೇಳಿರುವಂಥ ಕ್ವಶನ್ ಇದು, ಯಾವ್ಯಾವ ಕಂಟ್ರೀಸ್ಗಳು ಇವತ್ತು ಅಫ್ಘಾನಿಸ್ತಾನವನ್ನು ಬಾರ್ಡರ್ ಮಾಡಿದ್ದು ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಮ್ಯಾಪಿಂಗ್ ನೋಡುವಾಗ ಅಫ್ಘಾನಿಸ್ತಾನ್ ಬಾರ್ಡರಿಂಗ್ ಕಂಟ್ರೀಸ್ಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಬೇಕಾಗಿರುವಂಥ ಒಂದು ಅಪ್ಡೇಷನ್ ಮತ್ತು ರಿವಿಷನ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ 63,000 ಫಾರ್ಮ್ ಕೋಆಪರೇಟಿವ್ಸ್ ಟು ಬಿ ಡಿಜಿಟೈಸ್ಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಬ್ಯಾಂಕಿಂಗ್ ಚಾಪ್ಟರ್ಗೆ ಹಾಗೂ ಅಗ್ರಿಕಲ್ಚರ್ ಸೆಕ್ಷನ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ರೂವಲನ್ನು ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಕಂಪ್ಯೂಟರೈಸೇಷನ್ ಮಾಡಬೇಕು ಅಥವಾ ಡಿಜಿಟಲ್ ಸಿಸ್ಟಮನ್ನು ಇವತ್ತು ನಾವು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿನಲ್ಲಿ ತರಬೇಕು ಅನ್ನುವಂಥದ್ದು. ಇಲ್ಲಿ ತನೂ ಇಲ್ಲಿ ಮ್ಯಾನ್ಯುವಲ್ ವರ್ಕ್ ಜಾಸ್ತಿ ಇತ್ತು, ಇವಾಗ ಅದನ್ನು ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು ಅನ್ನುವಂಥ ಒಂದು ಅಪ್ರೂವಲನ್ನು ನೀಡಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಸೊ ಇದರ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ರೂರಲಲ್ಲಿ ಅಥವಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕ್ರೆಡಿಟ್ನ ಅವಶ್ಯಕತೆ ಇದೆ ಅಂತಂದಾಗ ಅವರು ಡೈರೆಕ್ಟಾಗಿ ಇವಾಗ RBIಗೆ ಅಪ್ರೋಚ್ ಆಗಲಿಕ್ಕಾಗಲ್ಲ, ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಗೆ ಅಪ್ರೋಚ್ ಆಗಬೇಕಂತಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಲಿಂಕ್ ಆಗಿ ಆ್ಯಕ್ಟ್ ಮಾಡ್ತಕ್ಕಂಥ ಸೊಸೈಟಿ ಅಂತಂದರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ. ಸೊ ಹೈಯರ್ ಹೈರಾರ್ಕಿನಲ್ಲಿರ್ತಕ್ಕಂಥ ಬ್ಯಾಂಕ್ಗೂ ಹಾಗೂ ಒಂದು ರೂರಲ್ ಸಾಮಾನ್ಯ ಜನಗೂ ಸಹ ಲಿಂಕ್ ಇರುವಂಥ ಒಂದು ಸೊಸೈಟಿ ಅಂದರೆ ಅಥವಾ ಕ್ರೆಡಿಟನ್ನು ಕೊಡ್ತಕ್ಕಂಥ ಒಂದು ಕೋಆಪರೇಟಿವ್ ಸೊಸೈಟಿ ಅಂತಂದರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ. ಅದರಲ್ಲೂ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ತಾ ಇದೆ. ಇದೊಂದು ಕೋಆಪರೇಟಿವ್ ಸೊಸೈಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಬೇಸಿಕಲಿ ಇದರ ಒಂದು ಸರ್ವಿಸ್ ಯಾವ ರೀತಿಯಾಗಿರುತ್ತೆ, ಮೆಂಬರ್ಸ್ಗಿರ್ಬೋದು ಅಥವಾ ನಾನ್ ಮೆಂಬರ್ಸ್ಗೆ ಆಫರ್ ಮಾಡ್ತಕ್ಕಂಥ ಸರ್ವಿಸ್ಗಳು, ಇನ್ಪುಟ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ಆವಾಗ ಅವ್ರಿಗೆ ಮಾನಿಟರಿನ ಅವಶ್ಯಕತೆ ಇರುತ್ತೆ ಅಥವಾ ಹಣದ
ಅವಶ್ಯಕತೆ ಇರುತ್ತೆ, ಆ ಟೈಮಲ್ಲಿ ಲೋನನ್ನು ಕೊಡೋದಾಗಲಿ, ಅಥವಾ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಬೇಕಾಗ್ತಕ್ಕಂಥ ಒಂದು ಎಂಪ್ಲಾಯಿಯನ್ನು ಹೈರ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಅಥವಾ ಸರ್ವಿಸನ್ನು ಸಹ ಕೊಡುತ್ತೆ. ಸ್ಟೋರೇಜ್ ಸ್ಪೇಸ್ಗೆ ಸಂಬಂಧಪಟ್ಟಂತೂ ಸಹ ಇದು ಸರ್ವಿಸ್ ಕೊಡೋದನ್ನು ನಾವು ನೋಡ್ಬೋದು. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಯ ನಡಿನಲ್ಲಿ 10ರಿಂದ ಅಥವಾ 11 ಜನಗಳ ಒಂದು ಗ್ರೂಪನ್ನು ಮಾಡಲಾಗುತ್ತೆ. 10 ಇರ್ಬೋದು ಮಿನಿಮಮ್, ಅದಕ್ಕಿಂತ ಹೆಚ್ಚು ಜನರ ಒಂದು ಗ್ರೂಪನ್ನು ಮಾಡಿಕೊಂಡು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಎಲೆಕ್ಟೆಡ್ ಬಾಡಿನೂ ಸಹ ಇದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕಂಡೀಷನು. ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಯಾರು ಎಲೆಕ್ಟ್ ಆಗಿರ್ತಾರಲ್ಲ, ಸೊ ಆ ಒಂದು ಎಲೆಕ್ಟ್ ಆಗಿರ್ತಕ್ಕಂಥ ಮೆಂಬರು ಈ ಒಂದು ಸೊಸೈಟಿನ ಯಾವ ರೀತಿಯಾಗಿ ನಡೀತಾ ಇರುತ್ತೆ ಅನ್ನುವಂಥ ಒಂದು ಎಕ್ಸಾಮಿನೇಷನ್ ಅಥವಾ ಮಾನಿಟರಿಂಗ್ ಮಾಡ್ತಕ್ಕಂಥ ಸಿಚುವೇಶನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಎಷ್ಟೇ ಪುವರ್ ಇದ್ದರೂ ಸಹ ಈ ಒಂದು ಸೊಸೈಟಿಗೆ ಜಾಯ್ನ್ ಆಗ್ಬೋದು, ಯಾಕೆಂದರೆ ಫೀಸು ತುಂಬ ಕಡಿಮೆ ಇರುತ್ತೆ. ಪುವರೆಸ್ಟ್ ಅಗ್ರಿಕಲ್ಚರಿಸ್ಟು ಸಹ ಈಸಿಯಾಗಿ ಇದನ್ನು ಜಾಯ್ನ್ ಆಗ್ಬೋದು ಅಥವಾ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು ಅನ್ನುವಂಥ ಒಂದು ಪ್ರೊವಿಷನನ್ನು ಈ ಒಂದು ಕ್ರೆಡಿಟ್ ಸೊಸೈಟಿ ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೀವು ಒಂದು ಕ್ವಶನನ್ನು ಕೇಳ್ಬೋದು, ಇವಾಗ ನಾನು ನಾನ್ ಮೆಂಬರ್ ಇದ್ದೀನಿ ಆ ಒಂದು ಸೊಸೈಟೀಸ್ಗೆ, ನಾನು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಸೊ ಇಲ್ಲಿ ಮೆಂಬರ್ಸು ಸಹ ಅಥವಾ ನಾನ್ ಮೆಂಬರ್ಸು ಸಹ ಡೆಪಾಸಿಟ್ಸನ್ನು ಮಾಡ್ಬೋದಾಗಿದೆ ಅನ್ನುವಂಥದ್ದು. ಇನ್ನು ಲೋನ್ಸನ್ನು ಪಡ್ಕೊಳ್ಳುವಾಗ ಈ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಏನು ಮಾಡುತ್ತೆ ಅಂತಂದರೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಅಪ್ರೋಚ್ ಆಗುತ್ತೆ ಅಥವಾ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಅಪ್ರೋಚ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ಲೋನಿಂಗ್ ಆ್ಯಕ್ಟಿವಿಟೀಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಲೋನನ್ನು ಇವತ್ತು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿರಲಿ. ಸೊ ಒಟ್ಟಾರೆಯಾಗಿ ಇದರ ಒಂದು ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇಕಾಗ್ತಕ್ಕಂಥ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾ ಇದೆ. ಸೊ ಅಗ್ರಿಕಲ್ಚರ್ ಲೆವೆಲಲ್ಲಿ ಆಗ್ತಕ್ಕಂಥ ಒಂದು ಹರ್ಡಲ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇನ್ಪುಟ್ನ ಒಂದು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಅಗ್ರಿಕಲ್ಚರ್ ಸಪ್ಲೈ ಮಾಡ್ತಕ್ಕಂಥ ಅಥವಾ ಸರ್ವಿಸನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕ್ರೆಡಿಟ್ ಸೊಸೈಟಿ ಮಾಡ್ತಾ ಇದೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಇದರ ಒಂದು ಓವರ್ ಆಲ್ ಗೋಲ್ ಅಂತಂದರೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇಕಾಗುವಂಥ ಇನ್ಪುಟ್ಸನ್ನು ಕೊಡ್ತಾ ಇದೆ. ಇನ್ನು ಫಾರ್ಮರ್ಸು ಸೇವಿಂಗ್ಸನ್ನು ಮಾಡಲು ಸಹ ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಿಮಗೆ ಈ ಒಂದು ಆರ್ಟಿಕಲಿಂದ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಡೈರೆಕ್ಟ್ ಅಪ್ರೋಚ್ ಟು ಕನ್ಸರ್ವೇಷನ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸನ್ನು ಕೇಳಿದಾಗ ಈ ರೀತಿಯಾದಂಥ ಇನಿಷಿಯೇಟಿವ್ಸನ್ನು ಅಥವಾ ರೆಕಮೆಂಡೇಷನ್ಸ್ಗಳನ್ನು ಸಹ ನೀವು ಕೊಡ್ಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ಗೆ ರಿಲೇಟೆಡ್ ಇರುವಂತೆ ಸರ್ಕಾರ ಪಾಲಿಸೀಸ್ಗಳನ್ನು ತರಬೇಕು, ಬದಲಾವಣೆಯನ್ನು ತರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಹಾಗಾದರೆ ಏನಿದು ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ ಅಂತಂದರೆ ಬೇಸಿಕಲಿ ನಾವು ಅರ್ಥ ಮಾಡ್ಕೊಳೋದಾದರೆ, ಇವಾಗ ನಾವು ನ್ಯಾಷನಲ್ ಪಾರ್ಕಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಕೆಲವೊಂದಿಷ್ಟು ಎಂಟ್ರೆನ್ಸ್ ಫೀಸನ್ನು ಇಟ್ಟಿರ್ತಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ವಾಟರ್ ಬಾಡೀಸ್ನಲ್ಲಿ ನಾವು ಇವತ್ತು ಫಿಶಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಂದಿಷ್ಟು ಫೀಸನ್ನು ಇಟ್ಟಿರ್ತಾರೆ. ಸೊ ಸರ್ಕಾರ ಯಾವ ರೀತಿಯಾಗಿ ನಾವು ಬಯೋಡೈವರ್ಸಿಟಿಯನ್ನು ಬಳಕೆ ಮಾಡುವಾಗ ಅಥವಾ ಎನರ್ಜಿಯನ್ನು ಕನ್ಸರ್ವ್ ಮಾಡುವಾಗ ಅಥವಾ ಮೈನಿಂಗ್ ಆ್ಯಕ್ಟಿವಿಟೀಸನ್ನು ಮಾಡುವಾಗ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗಬಾರ್ದು ಅನ್ನುವಂತೆ ಸರ್ಕಾರ ಪಾಲಿಸೀಸ್ಗಳನ್ನು ತಂದಿದ್ದಾರೆ, ಕೆಲವೊಂದಿಷ್ಟು ಫೀಸನ್ನು ಸಹ ಕೊಡ್ತಾ ಇದ್ದಾರೆ, ಇನ್ಸೆಂಟಿವ್ಸನ್ನು ನ್ಯಾಚುರಲ್ ವೇನಲ್ಲಿ ಬಳಕೆ ಮಾಡೋರಿಗೂ ಸಹ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಕೋಸಿಸ್ಟಮ್ ಸರ್ವಿಸ್ ನಡಿನಲ್ಲಿ ಫಾರ್ಮರ್ಸ್ಗೆ ಅಥವಾ ಲ್ಯಾಂಡ್ ಓನರ್ಗೆ ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ತಂದಿಲ್ಲ. ಸೊ ಇಲ್ಲಿ ಸರ್ಕಾರ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಆ್ಯಂಗಲನ್ನು ಕವರ್ ಮಾಡಿದ್ದಾರೆ. ಅಥವಾ ಈ ಒಂದು ಡೈಮೆನ್ಷನ್ ಅಡಿನಲ್ಲಿ ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಫಾರ್ಮರ್ ಇರ್ಬೋದು ಅಥವಾ ಲ್ಯಾಂಡ್ ಓನರ್ ಇರ್ಬೋದು, ಅವರು ಪರ್ಟಿಕ್ಯುಲರ್ ಲ್ಯಾಂಡ್ ನಡಿನಲ್ಲಿ ಎಕೋಲಾಜಿಕಲಿ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಪ್ರಾಪರಾಗಿ ಇವಾಗ ಎಕೋಲಾಜಿಕಲಿ ಒಂದು ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡುವಂಥ ಸ್ಟೆಪ್ಸ್ ಇರ್ಬೋದು, ಅಥವಾ ಕಮರ್ಷಿಯಲಿ ಅವ್ರು ಕ್ರಾಪನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಆ ಒಂದು ಲ್ಯಾಂಡನ್ನು ಇವತ್ತು ನ್ಯಾಚುರಲ್ ಆಗಿ ಇರೋಕ್ಕೆ ಬಿಟ್ಟಿದ್ದಾರೆ ಅಂತಂದಾಗ ಅವ್ರಿಗೆ ನಾವು ಯಾಕೆ ಇನ್ಸೆಂಟಿವ್ಸನ್ನು ಕೊಡಬಾರ್ದು? ಇದರಿಂದ ಆ ಒಬ್ಬ ವ್ಯಕ್ತಿಗೂ ಸಹ ಇನ್ಕಮ್ ಬಂದಂಗೆ ಆಗುತ್ತೆ. ಪವರ್ಟಿ ಎಲಿವೇಷನ್ ಲೆವೆಲನ್ನು ನಾವು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು, ಅಥವಾ ಪವರ್ಟಿಯನ್ನು ಕಡಿಮೆ ಮಾಡೋದ್ರಲ್ಲೂ ಸಹ ವರ್ಕ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಬಯೋಡೈವರ್ಸಿಟಿಯನ್ನು ಸಹ ನಾವು ಕನ್ಸರ್ವೇಷನ್ ಮಾಡ್ಬೋದು. ಸೊ ಇದೊಂದು ಡ್ಯುಯಲ್ ಪರ್ಪಸ್ ಆಗುತ್ತೆ. ಈ ರೀತಿಯಾಗಿ ಇನ್ಸೆಂಟಿವ್ಸನ್ನು ಕೊಡೋದ್ರ ಮುಖಾಂತರ ಬೇರೆ ಲ್ಯಾಂಡ್ ಹೋಲ್ಡರ್ಸ್ ಇರ್ಬೋದು ಅಥವಾ ಬೇರೆ ಫಾರ್ಮರ್ಸು ಸಹ ಮೋಟಿವೇಶನನ್ನು ಪಡ್ಕೋತಾರೆ, ಅವರು ಮತ್ತು ಅಗೇನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದ್ರಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಟೋಟಲ್ ಆಗಿ ಎಕೋಲಾಜಿಕಲ್ ಸರ್ವಿಸ್ ಕೊಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ನಡಿನಲ್ಲಿ ನಾವು ಇನ್ಸೆಂಟಿವ್ಸನ್ನು ಕೊಡೋದ್ರ ಮುಖಾಂತರ ಅಥವಾ ಅವರ ಒಂದು ವರ್ಕನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ ಅಥವಾ ಕೆಲವೊಂದಿಷ್ಟು ಅವಾರ್ಡ್ ಕೊಡೋದ್ರ ಮುಖಾಂತರ ಈ ಒಂದು ಸಿಸ್ಟಮನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥ ಒಂದು ಆ್ಯಂಗಲನ್ನು ಸಹ ಅಥವಾ ಡೈಮೆನ್ಷನ್ಸನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ನಾವು ನೋಡಿದಾಗ ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಈ ರೀತಿಯಾದಂಥ ಸಕ್ಸಸ್ಫುಲ್ ಪೆಸ್ ಆ್ಯಕ್ಟನ್ನು ತಂದಿದ್ದಾರೆ. ಪೆಸ್ ಅಂತಂದರೆ ಪೇಮೆಂಟ್ ಫಾರ್ ಎಕೋಸಿಸ್ಟಮ್ ಸರ್ವಿಸ್.
ಈ ರೀತಿಯಾದಂಥ ಪಾಲಿಸೀಸ್ಗಳನ್ನು ಅಥವಾ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂಥ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಇರ್ತಕ್ಕಂಥ ಟಾರ್ಗೆಟ್ಸನ್ನು ನಾವು ರೀಚ್ ಮಾಡಬಹುದಾಗಿದೆ ಅನ್ನುವಂಥದ್ದು. ಸೊ ಪಾವರ್ಟಿಗೆ ಸಂಬಂಧಪಟ್ಟಂತೆಯೂ ಸಹ ಕಾಂಟ್ರಿಬ್ಯೂಷನ್ ಆಗುತ್ತೆ, ಹಾಗೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಇಲ್ಲಿ ಹೆಲ್ಪನ್ನು ಪಡ್ಕೋಬೋದಾಗಿದೆ. ಹಾಗಾಗಿ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬಯೋಡೈವರ್ಸಿಟಿ ಗೋಲನ್ನು ಅಚೀವ್ ಮಾಡೋದ್ರಲ್ಲಿ ಫಂಡ್ ಒಂದು ಬಳಕೆ ತುಂಬ ಅವಶ್ಯಕತೆ ಇರೋದ್ರಿಂದ ಈ ರೀತಿಯಾಗಿ ಬಳಕೆ ಮಾಡ್ಕೊಳೋದ್ರಿಂದ ನಾವು ಗ್ಲೋಬಲ್ ಲೆವೆಲಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡಲು ಹಾಕೊಂಡಿರುವಂಥ ಟಾರ್ಗೆಟನ್ನು ಈಸಿಯಾಗಿ ರೀಚ್ ಮಾಡಲು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವಿಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೇಕು. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಮೇನ್ಸ್ ಲೆವೆಲಲ್ಲಿ ನೀವು ಡೈಮೆನ್ಷನ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದು ಪೊಲಿಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲಲ್ಲಿರುವಂತಹ ಪ್ರೊವಿಷನ್ಸನ್ನು ಕೇಳಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ನಡಿನಲ್ಲಿ. ಸೊ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಲ್ಲ ಆರ್ಟಿಕಲ್ಸ್ಗಳನ್ನು ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಎಲ್ಲ ಆರ್ಟಿಕಲ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ನಿಮ್ಮ ಹೆಚ್ಚಿನ ಸಮಯವನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಟಾಪಿಕ್ನ ಮೇಲೆ ಕ್ಲಾರಿಟಿಯನ್ನು ಹೊಂದೋದ್ರಲ್ಲಿ ಡಿವಿಯೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಕೇಳಿರುವಂಥ ಮ್ಯಾಚ್ ದ ಫಾಲೋಯಿಂಗಲ್ಲಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೆಕ್ಸ್ಟ್ ಇಯರು ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಆಗಿ ಅಥವಾ ಸಿಂಗಲ್ ಸ್ಟೇಟ್ಮೆಂಟ್ ನಡಿನಲ್ಲಿ ಒಂದು ಸ್ಪೆಸಿಫಿಕ್ ಪ್ರೊವಿಷನನ್ನು ಮತ್ತೆ ಕ್ವಶನ್ ಫ್ರೇಮ್ ಮಾಡೋದ್ರ ಮುಖಾಂತರ ಕೇಳ್ಬೋದು. ಸೊ ಬೇರೆ ರೀತಿಯಾಗಿ ಕ್ವಶನ್ಸನ್ನು ಕೇಳ್ಬೋದು, ಒಂದೇ ರೀತಿಯಾದಂತಹ ಕಾನ್ಸೆಪ್ಟು, ಬಟ್ ಕೇಳುವಂಥ ವಿಧಾನ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಯಾವುದೇ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಸೊ ಇವಾಗ ಈ ಒಂದು ಕ್ವಶನ್ಗೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ನೀವು ಯಾವುದೇ ರೀತಿಯಾಗಿ ಪೊಲಿಟಿಕಲ್ ಇಶ್ಯೂ ಇರ್ತಕ್ಕಂಥ ಆರ್ಟಿಕಲ್ಗಳನ್ನು ಪಿಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಡೇ ಟು ಡೇ ಅಪ್ಡೇಟ್ಸ್ಗಳಿರ್ತವೆ. ಇವಾಗ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರಿ ನಾವು ನ್ಯೂಸಲ್ಲಿ ನೋಡಿದ್ದೀವಿ. ನೀವು ಸ್ಟ್ಯಾಟಿಕ್ ಪೋರ್ಷನಲ್ಲಿರುವಂಥ ಆ್ಯಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಡಿಸ್ಕಸ್ ಮಾಡಿದರೆ ಸಾಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲನ್ನು ಒಂದೆರಡು ಸರ್ತಿ ನಿಮಗೆ ರಿವಿಷನ್ ಮಾಡೇ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಪೋರ್ಷನನ್ನು ಕನೆಕ್ಟ್ ಮಾಡಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ ಒಂದು ಆರ್ಟಿಕಲ್ಸನ್ನು ಡಿಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಡೇ ಟು ಡೇ ಅಪ್ಡೇಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ ಬಗ್ಗೆ ನೀವು ಹೆಚ್ಚು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.